ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಇಸ್ರೇಲ್ ಇರಾನ್ ವಿರುದ್ಧ ಯುದ್ಧವನ್ನು ಆರಂಭಿಸಿದೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಇಸ್ರೇಲ್ಗೆ ಯಾವ ರೀತಿಯಾದಂಥ ಯಶಸ್ಸು ಮೊದಲನೇ ದಿನವೇ ಸಿಕ್ಕಿದೆ, ಯಾವ ರೂಪದಲ್ಲಿ ದಾಳಿ ಮಾಡಿದೆ, ಇದು ಯಾವುದರ ಮಾಹಿತಿಯೂ ಕೂಡ ಹೆಚ್ಚಿಗೆ ಸಿಕ್ಕಿರಲಿಲ್ಲ. ಆದರೆ ಮಿತ್ರರೇ, ಈಗ ಇರಾನ್ ಹೇಳ್ತಾ ಇದೆ ಇಸ್ರೇಲ್ ಹೊಡೆದಿದ್ದು ಅಷ್ಟಿಷ್ಟಲ್ಲ. ಯಾವ ರೂಪದಲ್ಲಿ ಇಸ್ರೇಲ್ಗೆ ಯಶಸ್ಸು ಸಿಕ್ಕಿದೆ ಅಂತಂದರೆ, ಭಾರತ ಆಪರೇಷನ್ ಸಿಂಧೂರವನ್ನು ಮಾಡ್ತಲ್ಲ, ಮೊದಲನೇ ದಿನ ಭಾರತ ಪಾಕಿಸ್ತಾನದ 9 ಟಾರ್ಗೆಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತಲ್ಲ, ಒಂದು ವೇಳೆ ಅವತ್ತೇ ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿರುವಂಥ ಮುಲ್ಲಾ ಜನರಲನ್ನು ಹೊಡೆದು ಹಾಕಿದ್ರೆ ಭಾರತಕ್ಕೆ ಯಾವ ರೂಪದ ಯಶಸ್ಸು ಸಿಗ್ತಾ ಇತ್ತು ಹೇಳಿ? ನೀವು ಊಹೆ ಮಾಡ್ಕೊಳ್ಳಿ. ಅದೇ ರೀತಿಯ ಯಶಸ್ಸು ಇವತ್ತು ಇಸ್ರೇಲ್ಗೆ ಸಿಕ್ಕಿದೆ. ಯಾಕೆಂದರೆ ಇಸ್ರೇಲ್ ಇರಾನ್ನ 2 ಟಾಪ್ ಕಮಾಂಡರ್ಗಳನ್ನು ಹೊಡೆದಾಕಿದೆ. ಒಂದೇ ಏಟಲ್ಲಿ 2 ಪ್ರಮುಖರನ್ನು ಹೊಡೆದಾಕಿದೆ. ಅಂದರೆ ಭಾರತ ಮುಲ್ಲಾ ಜನರಲ್ ಒಂದು ಕಡೆ, ಅಂದರೆ ಆಸಿಮ್ ಮುನೀರ್, ಇನ್ನೊಂದು ಕಡೆ ಪಾಕಿಸ್ತಾನದ IGDSPR ಇದಾನಲ್ಲ, ಅವರಿಬ್ಬರನ್ನು ಅಟ್ ಎ ಟೈಮ್ ಹೊಡೆದಿದ್ರೆ ಯಾವ ಯಶಸ್ಸು ಸಿಗ್ತಾ ಇತ್ತು, ಅದೇ ಯಶಸ್ಸು ಇವತ್ತು ಇರಾನ್ ವಿಚಾರದಲ್ಲಿ ಇಸ್ರೇಲ್ಗೆ ಸಿಕ್ಕಿದೆ. ಮಿತ್ರರೇ, ಇಸ್ರೇಲ್ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಈ ಬಾರಿ ಇದು ನಿರ್ಣಾಯಕ ಯುದ್ಧ. ನಾವು ಮುಂದಿನ ಪೀಳಿಗೆಯನ್ನು ಉಳಿಸೋದಕ್ಕೋಸ್ಕರವಾಗಿ ನಾವು ನಿರ್ಣಾಯಕ ಯುದ್ಧಕ್ಕೆ ಕೈ ಹಾಕಿದ್ದೀವಿ ಅಂತ ಘೋಷಣೆ ಮಾಡಿದೆ. ಇಸ್ರೇಲ್ನ ಘೋಷಣೆಯನ್ನು ನೋಡಿದ್ರೆ ಇರಾನ್ ಉಳಿದುಕೊಳ್ಳುವಂಥದ್ದು ಡೌಟ್ ಅನ್ನೋದು ಬಹಳ ಪಕ್ಕಾ ಆಗ್ತಾ ಇದೆ. ಇರಾನ್ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಇಷ್ಟೆಲ್ಲ ಆದರೂ ಧಮಕಿ ಹಾಕ್ತಾ ಇದ್ದಾರೆ. ಇರಾನ್ನ ಅಯತುಲ್ಲಾ ಖಮೇನಿಯೂ ಕೂಡ ಇಸ್ರೇಲ್ಗೆ ಧಮಕಿ ಹಾಕಿದ್ದಾನೆ. ಹಾಗಾದರೆ ಮಿತ್ರರೇ, ಇಸ್ರೇಲ್ ಯಾವ ರೂಪದಲ್ಲಿ ದಾಳಿ ಮಾಡ್ತು, ಮುಂದೇನು ಪ್ಲಾನ್ ಮಾಡ್ಕೊಂಡಿದೆ, ಅಮೆರಿಕದ ನಿರ್ಧಾರ ಏನು, ಈಗ ಅಮೆರಿಕ ಏನು ಹೇಳಿದೆ, ಇರಾನ್ ಏನು ಮಾಡೋದಕ್ಕೆ ಹೊರಟಿದೆ, ಇರಾನ್ ಕಳೆದುಕೊಂಡಂತಹ 2 ಸೇನಾ ಕಮಾಂಡರ್ಗಳು ಯಾರು, ಇಸ್ರೇಲ್ ಹೇಗೆ ಹೊಡೆದಾಕ್ತು, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗಿದ್ದಂಥ ವಿಚಾರ. ಆದರೆ ಯಾವಾಗ ಆಗುತ್ತೆ, ಹೇಗೆ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಕಾರಣ ಏನು ಕೇಳಿದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ನ್ಯೂಕ್ಲಿಯರ್ ಟಾಕ್ಸ್ ನಡೀತಾ ಇತ್ತು. ಒಮೆನ್ನಲ್ಲಿ ಈಗಾಗಲೇ 5 ಸುತ್ತಿನ ಮಾತುಕತೆ ನಡೆದಿತ್ತು. ಒಂದು ವೇಳೆ ಅಮೆರಿಕದ ಯಾವುದಾದ್ರೂ ಬೇಡಿಕೆಗೆ ಇರಾನ್ ಒಪ್ಕೊಂಡಿದ್ದೇ ಆಗಿದ್ದರೆ ಬಹುಶಃ ಈ ಯುದ್ಧ ಆಗ್ತಾ ಇರಲಿಲ್ಲ. ಆದರೆ ಇಸ್ರೇಲ್ಗೆ ಅದು ಬೇಕಾಗಿರಲಿಲ್ಲ. ಈಗ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ಳುವಂಥದ್ದು, ಸದ್ದಿಲ್ಲದೆ ಯುರೇನಿಯಂ ಎನ್ರಿಚ್ಮೆಂಟನ್ನು ಮಾಡಿಬಿಟ್ಟು ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡುವಂಥದ್ದು ಇಸ್ರೇಲ್ಗೆ ಇಷ್ಟ ಇರಲಿಲ್ಲ. ಏನಾದರೂ ಆಗಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಮುರಿದು ಬೀಳಲಿ ಅಂತೇಳಿ ಇಸ್ರೇಲ್ ಹವಣಿಸ್ತಾ ಇತ್ತು. ಒಂದು ಕಡೆ ಅಮೆರಿಕ ಮಾತುಕತೆಯನ್ನು ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಯುದ್ಧಕ್ಕೆ ಸಿದ್ಧವಾಗ್ತಾ ಇತ್ತು. ನಿಮಗೆಲ್ಲ ಗೊತ್ತಿರಬಹುದು ಮಿತ್ರರೇ, ಇಸ್ರೇಲ್ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಯುದ್ಧದಲ್ಲೇ ಇದೆ. ಅವರು ಯುದ್ಧ ಭೂಮಿಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು ಇಸ್ರೇಲ್ ಎದುರಿಸ್ತಾ ಇದೆ. ಅವರು ಈಗಾಗಲೇ ಹಮಾಸ್ ವಿರುದ್ಧ ನಿರ್ಣಾಯಕ ಜಯವನ್ನು ದಾಖಲಿಸಿದ್ದಾರೆ, ಹಿಜ್ಬುಲ್ಲಾವನ್ನು ಧ್ವಂಸ ಮಾಡಿದ್ದಾರೆ, ಹೌತಿಗಳೇನು ಎಗರಾಡುವಂತಹ ಹಂತದಲ್ಲಿಲ್ಲ. ಇಷ್ಟಾದರೂ ಕೂಡ ಇಸ್ರೇಲ್ಗಿರುವಂತಹ ಅಲ್ಟಿಮೇಟ್ ಟಾರ್ಗೆಟ್ ಏನು ಕೇಳಿದ್ರೆ, ಇರಾನನ್ನು ನಾಶ ಮಾಡಬೇಕು. ಈ ಹಮಾಸ್ ಹಿಜ್ಬುಲ್ಲಾಗಳು ಇವತ್ತು ನಾಶ ಆಗಿದ್ರೂ ಕೂಡ ಮತ್ತೆ ಇವರನ್ನ ಹುಟ್ಟು ಹಾಕ್ತಾರೆ. ಹೀಗಾಗಿ ಈ ರಕ್ತ ಬೀಜಾಸುರರನ್ನು ಹುಟ್ಟು ಹಾಕ್ತಾ ಇರುವಂತಹ ಇರಾನನ್ನೇ ನಾಶ ಮಾಡಿಬಿಟ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಸ್ರೇಲ್ ಭಾವಿಸಿತ್ತು. ಹೀಗಾಗಿ ಅವರು ಯುದ್ಧಕ್ಕೋಸ್ಕರವಾಗಿ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಇಸ್ರೇಲ್ ವಾಯುಪಡೆಯಲ್ಲಿರುವಂತಹ F-35 ಯುದ್ಧ ವಿಮಾನಗಳು, F-16 ಯುದ್ಧ ವಿಮಾನಗಳು, ಇವೆಲ್ಲದಕ್ಕೂ ಕೂಡ ಅತ್ಯಾಧುನಿಕವಾದ ಮಿಸೈಲ್ಗಳನ್ನು ಫಿಟ್ ಮಾಡಿ ಇಟ್ಕೊಂಡಿದ್ರು. ಅಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂತ. ಇಸ್ರೇಲ್ ಯಾಕಷ್ಟು ಉತ್ಸಾಹವನ್ನು ತೋರಿಸ್ತಾ ಇತ್ತು ಅಂತಂದ್ರೆ, ಇಸ್ರೇಲ್ಗೆ ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ಸಿಕ್ಕಿತ್ತು. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತಿಮ ಹಂತಕ್ಕೆ ಬಂದಿದೆ. ಅಂದ್ರೆ ಅವ್ರು ಇನ್ನೇನು ಕೆಲವೇ ದಿನಗಳಲ್ಲಿ ನ್ಯೂಕ್ಲಿಯರ್ ಬಾಂಬನ್ನು ರೆಡಿ ಮಾಡಿಬಿಡ್ತಾರೆ. ಬಹಳ ದಿನ ಏನು ಬೇಕಾಗಿಲ್ಲ. ಮಿತ್ರರೇ, ಒಮ್ಮೆ ಏನಾದರೂ ನ್ಯೂಕ್ಲಿಯರ್ ಪ್ರಯೋಗವನ್ನು ಇರಾನ್ ಯಶಸ್ವಿಯಾಗಿ ಮಾಡ್ತು ಅಂತ ಅಂದುಕೊಳ್ಳಿ, ಅದು ನ್ಯೂಕ್ಲಿಯರ್ ದೇಶವಾಗಿ ಹೊರಹೊಮ್ಮಿ ಬಿಡುತ್ತೆ. ಅನಂತರ ಇರಾನನ್ನು ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಅಮೆರಿಕ ಇರಾನ್ಗೆ ಧಮಕಿ ಹಾಕ್ತಾ ಇದೆ, ಅಥವಾ ಇಸ್ರೇಲ್ ಯಾವುದೇ ಮುಲಾಜಿಲ್ಲದೆ ಇರಾನ್ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡ್ತಾ ಇದೆಯಲ್ಲ, ಇದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತು ಭಾರತ ಪಾಕಿಸ್ತಾನದಿಂದ ಯಾವ ರೀತಿಯಾಗಿ ಥ್ರೆಟ್ ಎದುರಿಸ್ತಾ ಇದೆ ಅಂದರೆ, ನಮಗೆ ಪಾಕಿಸ್ತಾನದ ನಡುವೆ ಏನು ಯುದ್ಧ ಶುರುವಾದ ತಕ್ಷಣ ಇಡೀ ವಿಶ್ವ ಏನು ಹೇಳುತ್ತೆ, 2 ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಯುದ್ಧ ಆಗ್ತಾ ಇದೆ, ಇದನ್ನು ತಡಿಬೇಕು ಅಂತ. ಅದೇ ರೀತಿಯ ಪರಿಸ್ಥಿತಿಯನ್ನು ಇಸ್ರೇಲ್ ಎದುರಿಸಬೇಕಾಗ್ತಾ ಇತ್ತು. ಹೀಗಾಗಿ ಇಸ್ರೇಲ್ನ ಗುರಿ ಇರುವಂತಹದ್ದು, ಇರಾನ್ ಯಾವ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಲೇಬಾರದು ಅಂತ. ಆದ್ರೆ ಅವರಿಗೆ ಇಂಟೆಲಿಜೆನ್ಸ್ ಇನ್ಪುಟ್ ಸಿಗ್ತಾ ಇತ್ತು, ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತಿಮ ಹಂತಕ್ಕೆ ಬಂದಿದೆ, ಅವರು ಬಾಂಬ್ ರೆಡಿ ಮಾಡಿಬಿಡ್ತಾರೆ. ಹೀಗಾಗಿ ಅದನ್ನು ತಡೆಯೋದಕ್ಕೆ ಇಸ್ರೇಲ್ ತುದಿಗಾಲಲ್ಲಿ ನಿಂತಿತ್ತು. ಆದರೆ ಯಾವಾಗ ಒಮಾನ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ 5ನೇ ಹಂತದ ನ್ಯೂಕ್ಲಿಯರ್ ಟಾಕ್ಸ್ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಯಿತು, ಇಸ್ರೇಲ್ ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಇವರಿನ್ನ 6ನೇ ಸುತ್ತಿನ ಮಾತುಕತೆಯನ್ನಾದರೂ ಮಾಡಲಿ ಬಿಡಲಿ, ಅದು ಯಾವುದು ನಮಗೆ ಸಂಬಂಧಪಟ್ಟಿಲ್ಲ, ನಾವೀಗ ದಾಳಿ ಮಾಡ್ತೀವಿ ಅಂತ. ಹೀಗಾಗಿ ಜೂನ್ 13ನೇ ತಾರೀಕು ಮುಂಜಾನೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಅನೇಕ ಭಾಗಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ ರಾಜಧಾನಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಕಮಾಂಡರ್ ಆಗಿರುವಂತಹ ಹುಸೇನ್ ಸಲಾಮಿ ಒಂದೇ ಏಟಿಗೆ ಸತ್ತೋಗಿದ್ದಾನೆ. ಅಂದರೆ ಇಸ್ರೇಲ್ ಅಷ್ಟು ಪ್ಲಾನ್ ಮಾಡಿಬಿಟ್ಟು ಆತ ವಾಸ ಮಾಡ್ತಾ ಇದ್ದಂತಹ ಸ್ಥಳದ ಮೇಲೆ ಮಿಸೈಲ್ ಮೂಲಕ ಉಡಾಯಿಸಿದೆ. ಆತ ಒಬ್ಬನೇ ಅಲ್ಲ,
ಇರಾನ್ನ ಚೀಫ್ ಆಫ್ ಆರ್ಮ್ಡ್ ಫೋರ್ಸ್ನ ಮೊಹಮ್ಮದ್ ಬಗೇರಿ ಕೂಡ ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಅಂದ್ರೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಚೀಫು ಸತ್ತೋದ, ಆರ್ಮಿ ಮುಖ್ಯಸ್ಥನೂ ಸತ್ತೋದ. ಹೀಗಾಗಿ ಇಸ್ರೇಲ್ ಪಾಲಿಗೆ ಇದು ಭರ್ಜರಿ ಬೇಟೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಟೆಹರಾನ್ನ ಅನೇಕ ಭಾಗಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅದಾಗ್ತಿದ್ದ ಹಾಗೆ ಟೆಹರಾನ್ನ ದಕ್ಷಿಣ ಭಾಗದಲ್ಲಿರುವಂಥ ನತಾನ್ಸ್ ಅನ್ನುವಂಥ ಪ್ರದೇಶ, ಇಲ್ಲಿ ಇರಾನ್ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ಲಾಂಟ್ ಇದೆ, ಇಲ್ಲೇ ಅಣುಬಾಂಬನ್ನು ರೆಡಿ ಮಾಡಲಾಗ್ತಾ ಇದೆ ಎನ್ನುವಂಥ ಪಕ್ಕಾ ಮಾಹಿತಿ ಇಸ್ರೇಲ್ಗೆ ಇತ್ತು. ಅದನ್ನೇ ಗುರಿಯಾಗಿಸಿ ಇಸ್ರೇಲ್ ಈಗ ದಾಳಿ ಮಾಡಿದೆ. ಇದೊಂದೇ ಪ್ರದೇಶದ ಮೇಲೆ ಮಲ್ಟಿಪಲ್ ಮಿಸೈಲ್ ಅಟ್ಯಾಕ್ ಆಗಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಇದು ಯಾವುದರ ಫೋಟೋವನ್ನು ಕೂಡ ಇರಾನ್ ಇದುವರೆಗೆ ಪಬ್ಲಿಷ್ ಮಾಡಿಲ್ಲ. ಈಗ ತನ್ನಿಬ್ಬರು ಟಾಪ್ ಲೆವೆಲ್ನ ಆರ್ಮಿ ಕಮಾಂಡರ್ ಸತ್ತಿರೋದನ್ನ ಇರಾನ್ ಕನ್ಫರ್ಮ್ ಮಾಡಿದೆ. ಜೊತೆಗೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದೆ. ಆದರೆ ನ್ಯೂಕ್ಲಿಯರ್ ಸೈಟ್ಗೆ ಎಷ್ಟು ಹಾನಿಯಾಗಿದೆ, ಯಾವ ರೂಪದಲ್ಲಿ ದಾಳಿಯಾಗಿದೆ, ಇದು ಯಾವುದನ್ನು ಕೂಡ ಇರಾನ್ ಕನ್ಫರ್ಮ್ ಮಾಡ್ತಾ ಇಲ್ಲ. ಆದರೆ ಬೇರೆ ಪಾಶ್ಚಿಮಾತ್ಯ ಮಾಧ್ಯಮಗಳು ವರದಿ ಮಾಡ್ತಿರುವಂತೆ ಈ ನ್ಯೂಕ್ಲಿಯರ್ ಸೈಟ್ನಲ್ಲಿ ಭಾರಿ ಹಾನಿಯಾಗಿದೆ. ಒಂದೆರಡು ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಿದ್ದಲ್ಲ, ಬಂಕರ್ ಬಸ್ಟರ್ ಸೇರಿದಂತೆ 10 ಮಿಸೈಲ್ಗಳ ಮೂಲಕ ಇಲ್ಲಿ ಉಡಾಯಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗೆ ಇಸ್ರೇಲ್ಗೆ ಸಿಕ್ಕಂತಹ ಇನ್ನೊಂದು ದೊಡ್ಡ ಜಯ ಏನು ಕೇಳಿದ್ರೆ, ಮೊಹಮ್ಮದ್ ಮೆಹದಿ ಮತ್ತು ಅಬ್ಬಾಸಿ ಎನ್ನುವಂತಹ ಇಬ್ಬರು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ನ್ಯೂಕ್ಲಿಯರ್ ಸೈಂಟಿಸ್ಟ್ನ ಸಾವಿನ ಸುದ್ದಿಯನ್ನ ಸ್ವತಃ ಇರಾನ್ನ ಸ್ಟೇಟ್ ಮೀಡಿಯಾ ಒಪ್ಕೊಂಡಿದೆ. ಈ ಸುದ್ದಿ ಇಸ್ರೇಲ್ನ ಕಿವಿಯನ್ನು ತಂಪು ಮಾಡಿದೆ. ಇಸ್ರೇಲ್ ಬಯಸ್ತಾ ಇರೋದೇ ಇದನ್ನ. ಇದರ ಜೊತೆಗೆ ಇರಾನ್ನ ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟೀಸ್ ಇತ್ತಲ್ಲ, ಅದನ್ನೂ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇದು ಹೇಗೆ ಕನ್ಫರ್ಮ್ ಆಗಿದೆ ಅಂತಂದ್ರೆ, ಕೆಲ ವಿಡಿಯೋಗಳು ರಿಲೀಸ್ ಆಗಿದೆ ಮಿತ್ರರೇ, ನಾನು ಅದನ್ನು ಇಲ್ಲಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಆ ವಿಡಿಯೋಗಳು ಹೇಗಿದೆ ಅಂತಂದ್ರೆ, ಒಟ್ಟಿಗೆ ನೀವು ಪಟಾಕಿ ಸಿಡಿದಂತೆ ಬಾಂಬ್ಗಳು ಸಿಡಿತಾ ಇದ್ದಾವೆ. ಅದೆಲ್ಲವೂ ಕೂಡ ಅಂಡರ್ಗ್ರೌಂಡ್ನಲ್ಲಿ ಮಿಸೈಲ್ಗಳು ಸ್ಫೋಟಗೊಂಡಿದ್ದು, ಹೀಗಂತ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಹಾಗೆ ಇರಾನ್ ಬಳಿಯಲ್ಲಿ ರಷ್ಯಾ ನಿರ್ಮಿತ S-300 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದನ್ನು ಕೂಡ ಇಸ್ರೇಲ್ ಡೆಸ್ಟ್ರಾಯ್ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇರಾನ್ ಇದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇದೆಲ್ಲ ಆಗ್ತಿದ್ದ ಹಾಗೆ ಇರಾನ್ನ ಸೇನಾ ವಕ್ತಾರ ಬ್ರಿಗೇಡಿಯರ್ ಜನರಲ್ ಅಬುಲ್ ಫಜಿಲ್ ಈ ದಾಳಿಯನ್ನು ಕನ್ಫರ್ಮ್ ಮಾಡಿದ್ದಾನೆ. ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದೆ, ನಮ್ಮ ಟಾಪ್ ಲೆವೆಲ್ನ ಸೇನಾ ಕಮಾಂಡರ್ಗಳು ಕೂಡ ಹತ್ಯೆ ಆಗಿದ್ದಾರೆ, ಜೊತೆಗೆ ಇಸ್ರೇಲ್ ನಮ್ಮ ಜನವಸತಿ ಪ್ರದೇಶವನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡಿದೆ. ಇದಕ್ಕೆ ಪ್ರತೀಕಾರ 100% ಶತಸಿದ್ಧ, ಹೆವಿ ರೆಸ್ಪಾನ್ಸ್ ಅನ್ನು ಇಸ್ರೇಲ್ ಎದುರಿಸಬೇಕಾಗುತ್ತೆ ಅಂತ ಇಸ್ರೇಲ್ನ ಸೇನಾ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾನೆ. ಇನ್ನು ಈ ದಾಳಿಗೆ ಸಂಬಂಧಪಟ್ಟಂತೆ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿಯು ಕೂಡ ಮಾತನಾಡಿದ್ದಾನೆ. ಆತ ಹೇಳಿರೋದೇನು ಕೇಳಿದ್ರೆ, ರಾತ್ರೋರಾತ್ರಿ ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಆಡಳಿತ ಕಹಿ ಹಾಗೂ ನೋವಿನ ಹಣೆಬರಹವನ್ನು ಬರೆದುಕೊಂಡಿದೆ ಅಂತ ಅಯತುಲ್ಲಾ ಅಲಿ ಖಮೇನಿ ಅಬ್ಬರಿಸಿದ್ದಾನೆ. ಮಿತ್ರರೇ, ಇಲ್ಲಿ ಯಾರ ನೋವಿನ ಹಣೆ ಬರಹ ಆಗತ್ತೆ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಇಸ್ರೇಲ್ಗೂ ಆಗಬಹುದು, ಇರಾನ್ಗೂ ಕೂಡ ಆಗಬಹುದು. ಅದನ್ನು ಅಯತುಲ್ಲಾ ಅಲಿ ಖಮೇನಿ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಇನ್ನು ಈ ದಾಳಿ ಆಗ್ತಿದ್ದ ಹಾಗೆ ನೆತನ್ಯಾಹು ಏನು ಹೇಳಿದ್ದಾರೆ ಅಂತ ಹಿಂದಿನ ವಿಡಿಯೋದಲ್ಲೇ ಕೂಡ ನಿಮಗೆ ಹೇಳಿದ್ದೆ. ಅವರು ಈ ಆಪರೇಷನ್ಗೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರು ಕೊಟ್ಟಿದ್ದಾರೆ. ಜೊತೆಗೆ ಈ ದಾಳಿ ನಡೀತಾನೆ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಇನ್ನು ಇರಾನ್ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಕನ್ಫರ್ಮ್ ಆಗುವವರೆಗೂ ಕೂಡ ಇಸ್ರೇಲ್ ದಾಳಿ ಮಾಡುತ್ತೆ. ಇದನ್ನು ನೆತನ್ಯಾಹು ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಇಸ್ರೇಲ್ನ ಸೇನಾ ವಕ್ತಾರರು ಕೂಡ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಇಂದು ಮುಂಜಾನೆ IDF ಅಂದ್ರೆ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಪೂರ್ವಭಾವಿಯಾಗಿ ನಿಗದಿತ ದಾಳಿಯನ್ನ ಮಾಡಿದೆ. ನಮ್ಮ ಟಾರ್ಗೆಟ್ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆಗಿತ್ತು. ಇರಾನ್ ಈ ತಕ್ಷಣಕ್ಕೆ ನ್ಯೂಕ್ಲಿಯರ್ ಬಾಂಬ್ ಅನ್ನು ರೆಡಿ ಮಾಡಬಲ್ಲಂತಹ ತಂತ್ರಜ್ಞಾನವನ್ನ ಡೆವಲಪ್ ಮಾಡಿ ಇಟ್ಕೊಂಡಿತ್ತು. ಹೀಗಾಗಿ ನಮಗೆ ಯಾವುದೇ ಚಾಯ್ಸ್ ಇರಲಿಲ್ಲ. ನಮಗೆ ಮುಂದೆ ಎದುರಾಗಬಹುದಾದಂತಹ ನಿಶ್ಚಿತ ಥ್ರೆಟ್ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಇಷ್ಟು ಮಾತ್ರ ಅಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ ಯಶಸ್ಸು ಕಾಣೋದನ್ನ, ಅಂದರೆ ನ್ಯೂಕ್ಲಿಯರ್ ಬಾಂಬನ್ನು ಹೊಂದೋದಕ್ಕೆ ನಾವು ಬಿಡೋದಿಲ್ಲ. ಇದು ಇಸ್ರೇಲ್ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾರಕ ಆಗತ್ತೆ. ಹೀಗಾಗಿ ನಮ್ಮ ಆಪರೇಷನ್ ಕೇವಲ ನಮ್ಮ ಉಳಿವು ಮಾತ್ರ ಅಲ್ಲ, ನಮ್ಮ ಭವಿಷ್ಯದ ಪೀಳಿಗೆಯ ಹಿತದೃಷ್ಟಿಯಿಂದ ನಾವು ನಡೆಸ್ತಾ ಇದ್ದೀವಿ, ಹೀಗಂತ ಇಸ್ರೇಲ್ನ ಸೇನಾ ವಕ್ತಾರರು ಹೇಳಿದ್ದಾರೆ. ಮಿತ್ರರೇ, ಒಂದನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಇದೊಂದು ಆಪರೇಷನ್. ಇಸ್ರೇಲ್ ಒಮ್ಮೆ ಇರಾನ್ ಮೇಲೆ ದಾಳಿ ಮಾಡುತ್ತೆ, ಇರಾನ್ ಇನ್ನೊಮ್ಮೆ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ. ಹೀಗೊಂದು 2-3 ಬಾರಿ ಆಗಿ ನಿಂತು ಹೋಗುತ್ತೆ ಅಂತ ಅಂದುಕೊಳ್ಬೇಡಿ. ಇದು 100% ಯುದ್ಧ ಆರಂಭಗೊಂಡಿರುವಂತಹದ್ದು. ಇಸ್ರೇಲ್ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿ ಈ ದಾಳಿಯನ್ನು ನಡೆಸಿದೆ. ಮೊದಲ ದಿನವೇ ಬಹಳ ದೊಡ್ಡ ಯಶಸ್ಸು ಕೂಡ ಇಸ್ರೇಲ್ಗೆ ಸಿಕ್ಕಿದೆ. ಹೀಗಾಗಿ ಇದನ್ನ ನಿರ್ಣಾಯಕ ಯುದ್ಧ ಅಂತಲೇ ಇಸ್ರೇಲ್ ಪರಿಗಣಿಸಿದೆ. ನಾನು ಆರಂಭದಲ್ಲೇ ಹೇಳಿದೆ, ಇಸ್ರೇಲ್ಗೆ ಈಗಾಗಲೇ ದೊಡ್ಡ ಯಶಸ್ಸು ಸಿಕ್ಕಿಬಿಟ್ಟಿದೆ. ಅವರು ಹಮಾಸ್ ಅನ್ನು ಧ್ವಂಸ ಮಾಡಿದ್ದಾರೆ, ಹಿಜ್ಬುಲ್ಲಾವನ್ನ ನಾಶ ಮಾಡಿ ಹಾಕಿದ್ದಾರೆ, ಹೌತಿಗಳ ಮೇಲೆ ಅಮೆರಿಕ ನಿರ್ಣಾಯಕ ಯುದ್ಧವನ್ನ ಸಾರಿದೆ. ಹೀಗಾಗಿ ಇಸ್ರೇಲ್ಗೆ ಸದ್ಯಕ್ಕೆ ಎಲ್ಲ ಥ್ರೆಟ್ಗಳು ಮುಗಿದು ಹೋಗಿತ್ತು. ಆದರೆ ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದೇನು ಕೇಳಿದ್ರೆ, ನಾವೇನಾದ್ರೂ ಈಗ ಸುಮ್ಮನಾಗ್ಬಿಟ್ರೆ, ಈಗಿರುವ ಶತ್ರುಗಳೆಲ್ಲ ಮುಗಿದು ಹೋಗ್ಬಿಟ್ರು ಅಂತ ಅಂದುಕೊಂಡಿದ್ದೆ ಆದ್ರೆ ಅದು ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇರಾನ್ ತನ್ನ ಫ್ರಾಕ್ಸಿಗಳನ್ನ ಬೆಳೆಸಿ ಇಸ್ರೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಮ್ಮೆ ಇರಾನ್ ನ್ಯೂಕ್ಲಿಯರ್ ಪವರ್ ಆಗಿದ್ದೆ ಆದ್ರೆ ಇಸ್ರೇಲ್ ಮತ್ತೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೋಸ್ಕರವಾಗಿ ನಾವು ನಿರ್ಣಾಯಕ ಯುದ್ಧ ಮಾಡ್ತೀವಿ ಅಂತ ಇರಾನ್ ವಿರುದ್ಧ ಒಂದು ಬಹುದೊಡ್ಡ ಯುದ್ಧಕ್ಕೆ
ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ. ಸದ್ಯ ಮಿತ್ರರೇ, ಟ್ರಂಪ್ ಅವರ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ಈವರೆಗೂ ಕೂಡ ಅಮೆರಿಕ ನಾವು ಯುದ್ಧದಲ್ಲಿ ಭಾಗಿಯಾಗಿದ್ದೀವಿ ಅಂತ ಕನ್ಫರ್ಮ್ ಮಾಡ್ತಾ ಇಲ್ಲ. ಅಮೆರಿಕದ ವಿದೇಶಾಂಗ ಮಂತ್ರಿ ಮಾರ್ಕೊ ರೂಬಿಯೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈ ದಾಳಿಯಲ್ಲಿ ಯಾವುದೇ ರೀತಿಯಲ್ಲೂ ಭಾಗಿಯಾಗಿಲ್ಲ, ನಮ್ಮನ್ನ ಟಾರ್ಗೆಟ್ ಮಾಡಬೇಡಿ ಅಂತೇಳಿ ಇರಾನ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಿತ್ರರೇ, ಅಮೆರಿಕದ ನಿರ್ಧಾರ ಇನ್ನೂ ಕೂಡ ಅನಿಶ್ಚಿತವಾಗಿದೆ. ಅವ್ರೇನ್ ಮಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಟ್ರಂಪ್ ಏನಾದರೂ ಆಚೆ ಈಚೆ ಮಾಡದೇ ಇದ್ರೆ ಈ ಬಾರಿ ಇಸ್ರೇಲ್ 100% ಈ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರವನ್ನು ಕೊನೆಗೊಳಿಸುತ್ತೆ. ಗಾಜಾ, ಲೆಬನಾನ್ನ ಪರಿಸ್ಥಿತಿ ಏನಾಗಿದೆಯೋ ಅದೇ ಪರಿಸ್ಥಿತಿಗೆ ಇರಾನ್ ಕೂಡ ಬಂದು ನಿಲ್ಲುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಮಿತ್ರರೇ, ಈ ಯುದ್ಧ ಹೇಗೆ ಮುಂದುವರಿಯುತ್ತೆ, ಮುಂದೇನೇನಾಗಬಹುದು, ಭಾರತದ ಪಾತ್ರ ಏನು, ಭಾರತಕ್ಕಾಗುವ ಲಾಭ ನಷ್ಟಗಳೇನು, ಜೊತೆಗೆ ಇದರಲ್ಲಿ ಪಾಕಿಸ್ತಾನದ ಪಾತ್ರ ಏನು, ಅಮೆರಿಕ ಯಾವ ರೀತಿಯಾಗಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಬಹುದು, ಇದೆಲ್ಲದರ ಬಗ್ಗೆ ಮುಂದೆ ಕೆಲ ವಿಡಿಯೋಗಳಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಈಗಾದಂತಹ ಲೇಟೆಸ್ಟ್ ಡೆವಲಪ್ಮೆಂಟ್. ಇರಾನ್ನ ಟಾಪ್ ಕಮಾಂಡರ್ಗಳನ್ನ ಇಸ್ರೇಲ್ ಹೊಡೆದುಹಾಕಿದ್ದು, ನ್ಯೂಕ್ಲಿಯರ್ ಸೈಟ್ ಅನ್ನು ಧ್ವಂಸ ಮಾಡಿರೋದು, ಇದಿಷ್ಟರ ಬಗ್ಗೆ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.